ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ ನಾವಿದ್ದೀವಿ. ಸೊ ಅದೇ ಥರ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಇವೆಂಟ್ ನಾಳೆ ಇದ್ರೂ ಕೂಡ ಅದರ ಯಶಸ್ಸು ಈಗಾಗಲೇ ಅದರ ಉತ್ತುಂಗ ತಲುಪಿದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾಗಿರುವಂಥ MB ಪಾಟೀಲ್ ಅವರು. ಸರ್ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನೀವು ಅಷ್ಟು ದಿನದ ಒಂದು ಎಫರ್ಟ್ ಏನು ಹಾಕಿದ್ರಿ ಅದು ಒಳ್ಳೆ ಒಂದು ಫಲಪ್ರದವಾದಂಥ ಒಂದು ರಿಸಲ್ಟನ್ನು ಕೊಟ್ಟಿದೆ. ಇನ್ವೆಸ್ಟ್ ಕರ್ನಾಟಕಕ್ಕೆ ಬರ್ತಿರುವಂಥ ಇನ್ವೆಸ್ಟರ್ಸ್ಗಳು ಖುಷಿಯಾಗಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಸ್ಟಾಲ್ಗಳು ಕೂಡ ತುಂಬ ಖುಷಿಯಾಗಿದ್ದಾರೆ. ನಿಮ್ಮ ರಿಯಾಕ್ಷನ್ ಸರ್ ಇದ್ರ ಬಗ್ಗೆ? ನೋಡಿ, ಇದು ನನ್ನ ಪ್ರಯತ್ನ ಅನ್ನೋದಕ್ಕಿಂತ ಇಲಾಖೆ ಪ್ರಯತ್ನ ಅಲ್ಲ. ಇದು ಬೆವತು ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರು ನಗರ ಇಲ್ಲಿರುವಂಥ ಒಂದು ಇಕೋಸಿಸ್ಟಮ್ ಏನಿದೆ ಅಂದರೆ ಆ ಪರಿಸರ ಏನಿದೆ ಹೂಡಿಕೆಗೆ ಉದ್ದಿಮೆಗಳಿಗೆ, ವಿಶೇಷವಾಗಿ ಅದು ತಲೆತಲಾಂತರದ 100 ವರ್ಷಗಳಕ್ಕಿಂತ ಜಾಸ್ತಿ ಒಂದು ಇತಿಹಾಸ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, HAL, BEL, ಇಸ್ರೋ, BHAL, BML, HMT. ಹೀಗಾಗಿ ಆ ಒಂದು ಹಿರಿಯರು ಕಟ್ಟಿದಂಥ ಇದು. ತದನಂತರ ಮೈಸೂರು ಅರಸರು, ಮೈಸೂರು ಪೇಂಟ್ಸು, ಮೈಸೂರು ಲ್ಯಾಂಪ್ಸು, ಆಮೇಲೆ KSDL, ಮೈಸೂರು ಸ್ಯಾಂಡಲ್ ಸೋಪ್ ಏನು ನೋಡ್ತೀರಾ, ಇದೆಲ್ಲವೂ ಕೂಡ ಆದ ನಂತರ ಒಂದು IT ರೆವಲ್ಯೂಷನ್ ಆಯಿತು. ಯಾಕಂದ್ರೆ ನಮ್ಮಲ್ಲಿ ಹೈಯೆಸ್ಟು ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು ಇಡೀ ದೇಶ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾಯಿತ್ತು. ಹೀಗಾಗಿ ಟ್ಯಾಲೆಂಟ್ ಕ್ರಿಯೇಟ್ ಆಗಿದ್ದು. ಅದರಿಂದ ಇನ್ಫೋಸಿಸ್, ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ಸು, ಅಜಿಂ ಪ್ರೇಮ್ಜಿಯವರ ವಿಪ್ರೋ, ಹೀಗೆಲ್ಲ IT ಇದರಲ್ಲಿ ಬಂದು ಇದು IT ಕ್ಯಾಪಿಟಲ್ ಆಯಿತು. ಈಗ ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದೆ. ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ನಂಬರ್ 1 ಇದ್ದೀವಿ ದೇಶದಲ್ಲಿ. ಇವತ್ತು ಏರೋಸ್ಪೇಸ್ ಆ್ಯಂಡ್ ಡಿಸೈನ್, ಈಗೇನು ಏರೋಶಿಯನ್ ನಡೀತಿದೆ ಅಲ್ಲ, ಇವತ್ತು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇವತ್ತು 65% ಒಂದು 65% ಕಾಂಟ್ರಿಬ್ಯೂಷನು. ಜಾಗತಿಕ ಮಟ್ಟದಲ್ಲಿ 3ನೇ ನಂಬರ್ನಲ್ಲಿ ನಾವು ಇದ್ದೀವಿ. ಮಷಿನ್ ಟೂಲ್ಸು ನಾವು ನಂಬರ್ 1 ಆಗಿದ್ದೀವಿ. ಹೀಗೆ ಬಹಳಷ್ಟು ಇಲ್ಲಿ ಒಂದು ಇಕೋಸಿಸ್ಟಮ್ ಇರೋದ್ರಿಂದ ಆ ಇಕೋಸಿಸ್ಟಮ್ಗೆ ಅದನ್ನು ಸರಿಯಾಗಿ ನಾವು ಚಾಲನೆ ಕೊಡಬೇಕು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಾವು ಒಂದು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು, ತದನಂತರ ಒಂದು ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಯಾಕಂದರೆ ಟೈಮ್ ಈಸ್ ಮನಿ. ಯಾಕಂದರೆ ಅವತ್ತು ಯಾರು ಹೂಡಿಕೆ ಮಾಡ್ತಾರೆ ಅವ್ರಿಗೆ ನಿಗದಿತ ಸಮಯದಲ್ಲಿ ಅವ್ರ ಕಂಪ್ನಿ ಒಂದು ವರ್ಷನಲ್ಲೇ ಅವತ್ತು ಅದು ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗಬೇಕು. ತಡ ಆದರೆ ಇವತ್ತೊಂದು ದಿವಸ ಅವ್ರಿಗೆ ನುಕ್ಸಾನ್ ಆಗ್ತದೆ, ಅವ್ರಿಗೆ ಲಾಸ್ ಆಗುತ್ತೆ. ಹೀಗೆ ಇವೆಲ್ಲವನ್ನು ಇಟ್ಕೊಂಡು ನಾವು ಪ್ರವಾಸ ಮಾಡಿ ಈಗ ಜಗತ್ತು ಬದಲಾವಣೆ ಆಗ್ತಾಯಿದೆ. ಜಗತ್ತಿನಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗ್ತದೆ. ಈಗ ಭಾಳ ಚಾಲೆಂಜಿಂಗ್ ಟೈಮ್ಸ್ ಇದು. ಯಾಕಂದರೆ ನಾವು AI ಬಂದಿದೆ, EV ಬಂದಿದೆ, ಎಲ್ಲವೂ ಕೂಡ ಹಿಂದೆ ಏನು ಪ್ರಸ್ತುತ ಆಯಿತು ಇವತ್ತು ಅಪ್ರಸ್ತುತ ಆಗ್ತದೆ. ಇವತ್ತು ಪ್ರಸ್ತುತ ಇದ್ದರೆ ನಾಳೆ ಅಪ್ರಸ್ತುತ ಆಗುವಂಥದ್ದೂ ಕೂಡ ಆಗ್ತದೆ. ಡೇ ಟು ಡೇ ಚೇಂಜ್ ಆಗುವಂಥ ಟೈಮ್ ಟು ಟೈಮ್ ಇವತ್ತೊಂದು ಸಹ ಬದಲಾವಣೆ. ಯಾಕಂದ್ರೆ ನೋಡ್ತೀರಿ ಈಗ ಎಲ್ಲ ಡೀಸೆಲ್ ಕಾರ್ಸು, ಟ್ರಕ್ಸು, ಇಂಜಿನ್ಸು, ಮುಂದೆ EV ಹೈಡ್ರೋಜನ್ಗೆ ಹೋಗ್ಬಿಡ್ತವೆ. ಫೋನ್ ಹಿಡ್ಕೊಂಡು ಇವತ್ತೊಂದು ಸಹ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಇವತ್ತೊಂದು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಡ್ತದೆ, ರೋಬೋಸ್ ಬಂದು ಕೆಲಸ ಮಾಡುವಂಥದ್ದು ಆಗ್ತದೆ. ಇದೆಲ್ಲವನ್ನು ಮಧ್ಯದಿಟ್ಕೊಂಡು ನಾವು ಈ ಒಂದು ರೀಇಮ್ಯಾಜಿನ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ ಅದು ಯಾವ ರೀತಿ ಇರಬೇಕಂದ್ರೆ ಅದು ತಾಂತ್ರಿಕ ಸದೃಢತೆಯಿಂದ ಇರಬೇಕು, ಟೆಕ್ ಡ್ರಿವನ್ ಇರಬೇಕು, ಗ್ರೀನ್ ಇರಬೇಕು, ಹಸಿರು ಇದರಿಂದ ಕೂಡಿರುವಂಥ ಪರಿಸರ ಸ್ನೇಹಿ ಆಗಿರಬೇಕು, ಇನ್ಕ್ಲೂಸಿವ್ ಎಲ್ಲವನ್ನು ಒಳಗೊಂಡು ಇರಬೇಕು. ಅದನ್ನು 4ನೇದು ರೆಸಿಲೆಂಟ್ ಅಂದರೆ ಈ ಒಂದು ಬದಲಾವಣೆಗೆ ನಾವು ಸದೃಢ ಆಗಬೇಕು, ತಯಾರಿ ಆಗಬೇಕು. ಆ ಒಂದು ಇದರಿಂದ ಇವತ್ತು ಸಹ ಈ ಸಂದರ್ಭದಲ್ಲಿ ನಾವು ಜಾಗತಿಕ ಬಂಡವಾಳ ಹೂಡಿಕೆದ ಸಮಾವೇಶ ಮಾಡ್ತಿದ್ದೀವಲ್ಲ, ಇನ್ವೆಸ್ಟ್ ಭಾಳ ಪ್ರಸ್ತುತ ಆಗಿದೆ. ಮತ್ತು ಏನಾದರೂ ಆದರೆ ಟೆಕ್ನಾಲಜಿಕಲ್ ಬ್ರೇಕ್ ಥ್ರೂ ಖಂಡಿತ ಅದು ಬೆಂಗಳೂರಿಂದ ಆಗಬೇಕು, ಕರ್ನಾಟಕ ರಾಜ್ಯದಿಂದ ಆಗಬೇಕು. ಹೀಗಾಗಿ ಎಲ್ಲ ರೀತಿಯ ಪ್ರಯತ್ನವನ್ನು ಎಲ್ಲರೂ ಕೂಡಿ ಇವತ್ತು ಸಹ ಎಲ್ಲರೂ ಕೂಡಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ಉಪಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ, ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಎಲ್ಲ ಸಚಿವರುಗಳು ಎಲ್ಲರೂ ಸರ್ಕಾರ ಇವತ್ತೊಂದು ದಿವಸ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವಿ. ಮಾಧ್ಯಮದವರು ನೀವು ಕೂಡ ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ನೋಡಿ, ಎಲ್ಲ ಸೆಮಿನಾರ್ ಹಾಲ್ಸು ಭಾಳಷ್ಟು ಬೆಳಗ್ಗೆ ವೋಲ್ವೋ ಚೇರ್ಮನ್ರು ಬಂದಿದ್ರು, ವರ್ಲ್ಡ್ ಇಂಟರ್ನ್ಯಾಷನಲ್ CEO ಚೇರ್ಮನ್. ಅವ್ರು ಹೇಳ್ತಾಯಿದ್ರು ಕೂತ್ಲಿಕ್ಕೆ ಜಾಗ ಸಾಲ್ತಾ ಇಲ್ಲ ನಮ್ಮ ಒಂದು ಇದರ ಡಿಸ್ಕಷನಲ್ಲಿ. ಆ ರೀತಿ ಕ್ವಿನ್ ಸಿಟಿ ನಡೀತಾ ಇದೆ, ಬೇರೆ ಬೇರೆ ಇದು ಇವೆಂಟ್ಸ್ ನಡೀತಾ ಇದ್ದಾವೆ. ನಾಳೆ ವ್ಯಾಲಿಡೇಟರ್ ಫಂಕ್ಷನ್ ಆಗುತ್ತೆ. ಇವತ್ತು ವಂಚರೈಸ್ ಅವಾರ್ಡ್ಸ್ ಆಗ್ತದೆ. ಮತ್ತು ಇವತ್ತು ಸಾಯಂಕಾಲ ಗವರ್ನರ್ ಗಣತಂತ್ರ ರಾಜ್ಯಪಾಲರು ಬರ್ತಾರೆ, SME ಮಿನಿಸ್ಟರು ಶೋಭಾ ಕರಂದ್ಲಾಜೆ ಅವರು ಬರ್ತಾರೆ. SME ಅವಾರ್ಡ್ಸ್ ಇದ್ದಾವೆ. 2,000ಕ್ಕೂ ಹೆಚ್ಚು SMEಗಳಿಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.0ಗೆ ಟ್ರೈನಿಂಗ್ ಮಾಡಿದ್ದೀವಿ. SME ಅವಾರ್ಡ್ಸ್ ಇದೆ. ನಾಳೆ ವೆಂಚುರೈಸ್ ಅಂದರೆ ಅದು ಸ್ಟಾರ್ಟಪ್ ಚಾಲೆಂಜ್. ಅದು ಆ ಸ್ಟಾರ್ಟಪ್ ಚಾಲೆಂಜ್ ಅಂದರೆ ನಾವು $1 ಲಕ್ಷ ಒಂದು ಸೆಕ್ಟರ್ಗೆ ಅಂದರೆ EV $1 ಲಕ್ಷ,
ಎಲೆಕ್ಟ್ರಾನಿಕ್ಸ್ $1,00,000 ಮತ್ತು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ $1,00,000 $3,00,000 ಪ್ರೈಸ್ ಮನಿ. ಅಫ್ಕೋರ್ಸ್ ಇಂಡಸ್ಟ್ರಿದವ್ರು ಕೊಟ್ಟಿದ್ದಾರೆ, ಪ್ರಾಬ್ಲಮ್ಸು ಇಂಡಸ್ಟ್ರಿದವ್ರು ಕೊಟ್ಟಿದ್ದಾರೆ ಸಾಲ್ವ್ ಮಾಡಲಿಕ್ಕೆ ಆ ಕಂಪ್ನಿಗಳಿಗೆ. ಇದೆಲ್ಲವನ್ನು ಇಟ್ಕೊಂಡು ನಾಳೆ ವೆಂಚುರೈಸ್ ಅವಾರ್ಡ್ಸ್ ಆಗ್ತದೆ. ಹೀಗೆ ಭಾಳ ಅರ್ಥಪೂರ್ಣವಾಗಿ ಭಾಳ ಪ್ರಸ್ತುತ ಇವತ್ತು ಏನು ಚಾಲೆಂಜ್ ಇದೆ. ನನಗೆ ವೋಲ್ವೋ ಶರ್ಮನ್ ಅದು ಹೇಳಿದರು, ನಿಮ್ಮ ರೀಇಮ್ಯಾಜಿನಿಂಗ್ ಗ್ರೋತ್ ಏನಿದೆ, ಟೆಕ್ ಡ್ರಿವನು, ಇನ್ಕ್ಲೂಸಿವ್, ಗ್ರೀನ್ ಆ್ಯಂಡ್ ರೆಸಿಲೆಂಟ್, ಇಟ್ಸ್ ಅ ಬ್ಯೂಟಿಫುಲ್ ಥೀಮ್ ಆ್ಯಂಡ್ ಯು ಆರ್ ಟೇಕಿಂಗ್ ದ ರೈಟ್ ಪಾತ್ ಅಂತೇಳಿ. ನೀವು ಭಾಳ ಸರಿಯಾದಂಥ ಹೆಜ್ಜೆನ ಸರಿಯಾದ ಸಮಯಕ್ಕೆ ಇವತ್ತು ಆ ಬದಲಾವಣೆಗೆ ಒಂದು ಪೂರಕವಾಗಿ ನಾವು ನಮ್ಮ ಉದ್ದಿಮೆಗಳನ್ನ ಕಟ್ಟಬೇಕು, ನಮ್ಮ ರಾಜ್ಯವನ್ನು ಕಟ್ಟಬೇಕು ಅಂತ ಸ್ಥಿತಿನ ಏನು ಮಾಡಿದ್ದೀವಿ. ಅವರು ಕೂಡ ಭಾಳ ಸಂತೋಷಪಟ್ಟರು. ಇದು ಜಾಗತಿಕನಲ್ಲಿ ಇರುವಂಥ ಸತ್ಯ ಇವತ್ತು ದಿವಸ. ಆ ಸತ್ಯದ ಜೊತೆಗೆ ನಾವು ಇವತ್ತೊಂದು ದಿವಸ ನಡಿಬೇಕಾಗಿದೆ. ಅದಕ್ಕೆ ಏನು ಸಮಸ್ಯೆಗಳಿದೆ, ಸವಾಲುಗಳನ್ನ ಎದುರಿಸಲಿಕ್ಕೆ ಇವತ್ತು ನಾವು ಸಜ್ಜಾಗ್ತಾ ಇದ್ದೀವಿ. ಐ ಥಿಂಕ್ ಕರ್ನಾಟಕ ಸರ್ಕಾರದ ಒಂದು ಕಲ್ಪನೆ ಏನಿದೆ, ಪ್ರಗತಿಯ ಮರುಕಲ್ಪನೆ, ಆ ಕಲ್ಪನೆ ಒಂದು ಅಂಶಕ್ಕೆ ಇವತ್ತು ನಿಜವಾಗ್ಲೂ ನೀರಿರುವಂಥ ಕೆಲಸವನ್ನು ಇಲ್ಲಿರೋ ಇನ್ವೆಸ್ಟರ್ಸ್ ಮಾಡಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಅವರು ಕೂಡ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಖುಷಿಯಿಂದ ಹೇಳ್ಬೋದು ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಅದು ಮಾನ್ಯ ಸಚಿವರಾಗಿರುವಂಥ MB ಪಾಟೀಲ್ ಅವರ ಒಂದು ಮಾತು ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಸಂಬಂಧಪಟ್ಟಂತೆ. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.